ನೋಡಿ, ಬೆಚ್ಚಿ ಬೀಳಿಸುತ್ತಿದೆ ಟೆರರ್ ಡಾಕ್ಟರ್ ಸ್ಫೋಟದ ಪ್ಲಾನ್. ರಿಪಬ್ಲಿಕ್ ಕನ್ನಡದ ಬಳಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಮುಂಬೈ ಸ್ಫೋಟಕ್ಕಿಂತಲೂ ಶಕ್ತಿಶಾಲಿ ಬ್ಲಾಸ್ಟ್ಗೆ ಸಂಚನ ರೂಪಿಸಿದ್ರು. ಏಕಕಾಲದಲ್ಲಿ 200 ಐಇಡಿ ಸ್ಫೋಟಿಸೋದಕ್ಕೆ ಉಗ್ರರು ಸ್ಕೆಚ್ ಹಾಕಿದ್ರು. ಕೆಂಪುಕೋಟೆ, ಇಂಡಿಯಾ ಗೇಟ್, ಗುರುಗ್ರಾಮ್, ಫರೀದಾಬಾದ್ನಲ್ಲಿ ಸ್ಫೋಟಕ್ಕೆ ಸಂಚು ರೂಪಿಸಿದ ವಿಚಾರ ಈಗ ಗೊತ್ತಾಗ್ತಾ ಇದೆ. ಈ ಗ್ಯಾಂಗ್ನಿಂದ ಜನವರಿಯಿಂದಲೇ ಸ್ಫೋಟಕವನ್ನ ತಯಾರಿಸ್ತಾ ಇತ್ತು ಈ ಜೈಷ್ ಗುಂಪು. ಏಕಕಾಲಕ್ಕೆ ಹಲವಾರು ಸ್ಥಳಗಳು ಉಗ್ರರ ಟಾರ್ಗೆಟ್ ಆಗಿದ್ವು. ಅದು ಒಂದಲ್ಲ ಎರಡಲ್ಲ, ಬರೋಬ್ಬರಿ ಒಂದೇ ಕಾಲಕ್ಕೆ 200 ಐಇಡಿ ಸ್ಫೋಟ ಮಾಡೋದಕ್ಕೆ ಇವರು ಸಂಚನ್ನ ರೂಪಿಸಿದ್ರು. ಏಕಕಾಲದಲ್ಲಿ 200 ಐಇಡಿ ಸ್ಫೋಟಿಸೋದಕ್ಕೆ ಉಗ್ರರು ಸ್ಕೆಚ್ ಹಾಕಿದ್ರು. ಕೆಂಪುಕೋಟೆ ಆಗಿರ್ಬೋದು, ಗುರುಗ್ರಾಮ್ ಆಗಿರ್ಬೋದು, ಇಂಡಿಯಾ ಗೇಟ್ ಆಗಿರ್ಬೋದು, ಫರೀದಾಬಾದ್, ಈ ಎಲ್ಲ ಕಡೆ ಇವರು ಸ್ಫೋಟಕ್ಕೆ ಸಂಚು ರೂಪಿಸಿದ್ರು ಅನ್ನುವಂತ ವಿಚಾರ ಗೊತ್ತಾಗಿದೆ. ಜನವರಿಯಿಂದಲೇ ಸ್ಫೋಟಕ ತಯಾರಿಸ್ತಾ ಇತ್ತು ಈ ಜೈಷ್ ಗುಂಪು. ಎಸ್ ರಂಜಿತ್, ನೋಡಿ ಇವ್ರು ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ರು. ಭಯೋತ್ಪಾದನಾ ನಿಗ್ರಹ ದಳದವರು ಸಕಾಲದಲ್ಲಿ ಇವೆಲ್ಲವನ್ನು ಕೂಡ ಸ್ಟಾಪ್ ಮಾಡುವಂತ ಕೆಲಸವನ್ನ ಅತ್ಯಂತ ಚಾಣಾಕ್ಷತನದಿಂದ ಮಾಡಿದೆ. ಇವರ ನೆಟ್ವರ್ಕ್ ಪ್ಲಸ್ ಪ್ಲಾನ್ಸ್ ಯಾವ ರೀತಿ ಇತ್ತು, ಈ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡೋದಾದ್ರೆ. ಖಂಡಿತ ಶ್ರೀಪಾದ್ ಪಾಟೀಲ್, ಇವರ ನೆಟ್ವರ್ಕ್ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇತ್ತು. ಅವರು ಮೊದಲು ಹೇಗೆ ಈ ತಂತ್ರವನ್ನ ಮಾಡ್ತಾ ಇದ್ರು ಅಂತ ಕೇಳಿದ್ರೆ, ಚಿಗುರು ಮೀಸೆಯ ಯುವಕರನ್ನ ಬಳಸಿಕೊಂಡು ಈ ಜೈಷ್ ಎ ಮೊಹಮ್ಮದ್ ಸಂಘಟನೆ ವಿಧ್ವಂಸಕ ಕೃತ್ಯವನ್ನ ಮಾಡ್ತಾ ಇತ್ತು. ಈಗ ಮಹಿಳಾ ವಿಂಗ್ ಆಕ್ಟಿವ್ ಆಗಿದೆ. ಸಾದಿಯಾ ಅನ್ನುವ ಅಜರ್ ಮೊಹಮ್ಮದ್ ಇದಾನಲ್ಲ, ಆತನ ತಂಗಿ ಈ ಒಂದು ಸಾದಿಯಾ ಅನ್ನುವಂತ ಲೇಡಿ ಇದ್ದಾಳಲ್ಲ, ಅವಳು ಭಾರತದಲ್ಲಿ ಶಾಹೀನ್ ಮೂಲಕ ಮಹಿಳಾ ವಿಂಗ್ ಅನ್ನ ಅವಳು ಕಂಟ್ರೋಲ್ ಮಾಡ್ತಾ ಇದ್ಲು ಅನ್ನೋ ವಿಚಾರ. ನೀವು ಹೇಳಿದಾಗೆ ಇವರು ಹೇಗೆಲ್ಲ ನೆಟ್ವರ್ಕ್ ಹೊಂದಿದ್ರು ಅಂತ ಹೇಳಿ ಕೇಳಿದ್ರೆ, ಬೇರೆ ಬೇರೆ ದೇಶಗಳಲ್ಲೂ ಕೂಡ ಇವರ ಏನು ಆಕ್ಟಿವಿಟಿಗಳು ಅದು ನಡೀತಾನೆ ಇತ್ತು. ಟ್ರೈನ್ಡ್ ಆಗಿ ಬರುವಂತ ಕೆಲವರು ಇಲ್ಲಿ ಬಂದು ತೆರೆಮರೆಯಲ್ಲಿದ್ದುಕೊಂಡು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರು. ತೆರೆಮರೆಯಲ್ಲಿದ್ದುಕೊಂಡು ಇವರು ವಿಧ್ವಂಸಕ ಕೃತ್ಯ, ವೈಟ್ ಕಾಲರ್ ಟೆರರಿಸಂ ಅನ್ನ ಮಾಡ್ತಾ ಇರೋರು. ಕಾಶ್ಮೀರದಲ್ಲೂ ಕೂಡ ಈ ಸ್ಲೀಪರ್ ಸೆಲ್ಗಳು ಆಕ್ಟಿವ್ ಆಗಿದ್ದಾವೆ ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗಿತ್ತು. ಇನ್ನು ಉತ್ತರ ಪ್ರದೇಶದಲ್ಲೂ ಕೂಡ, ಡೆಲ್ಲಿಯಲ್ಲೂ ಕೂಡ ಸ್ಲೀಪರ್ ಸೆಲ್ಗಳು ಆಕ್ಟಿವ್ ಆಗಿ ಟೆರರಿಸಂ ಅನ್ನ ಮಾಡ್ತಾ ಇರೋರು. ಕಾಶ್ಮೀರದಲ್ಲೂ ಕೂಡ ಈ ಸ್ಲೀಪರ್ ಸೆಲ್ಗಳು ಆಕ್ಟಿವ್ ಆಗಿದ್ದಾವೆ ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗಿತ್ತು. ಇನ್ನು ಉತ್ತರ ಪ್ರದೇಶದಲ್ಲೂ ಕೂಡ, ಡೆಲ್ಲಿಯಲ್ಲೂ ಕೂಡ ಸ್ಲೀಪರ್ ಸೆಲ್ಗಳು ಆಕ್ಟಿವ್ ಆಗಿದ್ದಾವೆ ಅನ್ನುವಂತ ಮಾಹಿತಿಯನ್ನ ಈಗ ಎನ್ಐಎ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಈ ನಿಟ್ಟಿನಲ್ಲಿ ಕೆಲವು ಆಯಕಟ್ಟಿನ ಜಾಗಗಳಲ್ಲಿ ಇವರು ಈ ರೀತಿ ಸ್ಫೋಟ ಮಾಡೋದು ಇವರ ಉದ್ದೇಶ ಆಗಿತ್ತು. ನೋಡಿ, ಇಂಥ ಸೂಕ್ಷ್ಮ ಪ್ರದೇಶಗಳು, ಆಸ್ಪತ್ರೆಗಳಾಗಿರ್ಬೋದು ಅಥವಾ ಬೇರೆ ಯಾವುದೇ ಏನು ವ್ಯವಸ್ಥೆಯ ಒಳಗಡೆ ಇವರು ಸ್ಫೋಟಕಗಳನ್ನ ತಯಾರು ಮಾಡ್ತಾ ಇದ್ರು. ಅದ್ರ ಜೊತೆಗೆ ಅಲ್ಲಿಯ ಲ್ಯಾಬೊರೇಟರಿಗಳನ್ನ ಇವರು ಬಳಸ್ತಾ ಇದ್ರು. ಹಾಗೆ ಒಂದು ವ್ಯವಸ್ಥಿತವಾಗಿ ತಮ್ಮ ಸರ್ಚರ್ ಜೊತೆಗೆ ಸೇರ್ಕೊಂಡು ಇವರು ಯಾವುದೇ ಮೊಬೈಲ್ ಬಳಸೋದಿಲ್ಲ, ಮತ್ತೊಂದು ಏನು ಮಾಡೋದಿಲ್ಲ. ಒಂದು ವ್ಯವಸ್ಥಿತವಾದಂತ ಸಂಚನ್ನ ಇವರು ಹೆಣಿತಾ ಇದ್ರು. ಜನ ಎಲ್ಲಿ ಹೆಚ್ಚು ಸೇರ್ತಾರೋ, ಅದು ನೀವು ಹೇಳಿದಾಗೆ ಕೆಂಪುಕೋಟೆ ಈಗ ಬ್ಲಾಸ್ಟ್ ಆಗಿದೆ ಆಲ್ರೆಡಿ, ಇಂಡಿಯಾ ಗೇಟ್ ಆಗಿರ್ಬೋದು, ಅಥವಾ ದೆಹಲಿಯನ್ನೇ ಟಾರ್ಗೆಟ್ ಮಾಡಿದ್ ಯಾಕೆ ಅಂತ ಹೇಳಿ ಕೇಳಿದ್ರೆ, ದೆಹಲಿಯಲ್ಲಿ ಏನಾದ್ರೂ ಈ ರೀತಿ ಹ್ಯಾಪನಿಂಗ್ ಆಯ್ತು ಅಂತೇಳಿ ಆದ್ರೆ ಇಡೀ ದೇಶ ಇದನ್ನ ತಿರುಗಿ ನೋಡುತ್ತೆ. ಇಡೀ ದೇಶ ಮಾತ್ರ ಅಲ್ಲ, ಬೇರೆ ಬೇರೆ ರಾಷ್ಟ್ರಗಳಲ್ಲೂ ಕೂಡ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಆಗಿರುವಂತ ಈ ಸ್ಫೋಟದ ಕುರಿತಾಗಿ ಅವರು ಚರ್ಚೆ ಮಾಡ್ತಾರೆ. ಆಗ ಈ ಮತ್ತೊಂದು ಇಲ್ಲಿ ಗಮನಿಸಬೇಕಾದ ವಿಚಾರ ಅಂತ ಹೇಳಿದ್ರೆ, ಇಲ್ಲಿಯವರೆಗೂ ಕೂಡ ಮೊನ್ನೆ ಆಗಿರುವಂತ ಸ್ಫೋಟವನ್ನ ನಾವೇ ಮಾಡಿದ್ದು ಅಂತೇಳಿ ಯಾವ ಭಯೋತ್ಪಾದಕ ಸಂಘಟನೆಯೂ ಕೂಡ ಇನ್ನೂ ಹೇಳಿಲ್ಲ. ಆದ್ರೆ ಈಗ ಸಿಕ್ಕಿರುವಂತ ಮಾಹಿತಿ ಮತ್ತೆ ಎನ್ಐಎ ಅಧಿಕಾರಿಗಳ ತನಿಖೆ, ಈಗ ಸಿಕ್ಕಿರುವಂತ ಕೆಲವು ಎವಿಡೆನ್ಸ್ ಆಧಾರದಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆ ಈ ಸ್ಫೋಟದ ಹಿಂದಿದೆ ಅನ್ನುವಂತ ವಿಚಾರ ಬಯಲಾಗಿದೆ. ಅವರ ಟಾರ್ಗೆಟೇ ದೆಹಲಿ ಆಗಿತ್ತು, ಅವರ ಟಾರ್ಗೆಟ್ ಹೆಡ್ ಕ್ವಾರ್ಟರ್ಸ್ ಆಗಿತ್ತು. ಅಲ್ಲಿ ದಾಳಿ ಮಾಡಿದ್ರೆ ಇದು ದೊಡ್ಡ ಮಟ್ಟದಲ್ಲಿ ಸದ್ದಾಗುತ್ತೆ ಅನ್ನುವಂಥದ್ದು ಅವ್ರ ವಿಚಾರ ಆಗಿತ್ತು. ಇನ್ನೊಂದು ಕಡೆಯಲ್ಲಿ ನೀವು ಹೇಳ್ದಂಗೆ ಇವತ್ತು ಮಹತ್ವದ ಸಭೆ, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಮಹತ್ವದ ಸಭೆ ಇದೆಯಲ್ಲ, ಆ ಸಭೆಯಲ್ಲೇ ಆಗುವಂತ ತೀರ್ಮಾನ ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಅಂತಿಮವಾದಂತ ಮೊಳೆಯನ್ನ ಹೊಡೆಯುವಂತ ಎಲ್ಲಾ ಸಾಧ್ಯತೆಗಳು ಕಾಣ್ತಾ ಇದೆ. ನಾವು ಕೂಡ ಆ ಮೀಟಿಂಗ್, CCH ಮೀಟಿಂಗ್, ಭದ್ರತಾ ಸಭೆಯನ್ನ ಎದುರು ನೋಡ್ತಾ ಇದೀವಿ. ನಿರಂತರವಾಗಿ ಈಗ ಏನ್ ನಡೀತಾ ಇದೆ ಈ ನೋಡಿ, ಬೆಚ್ಚಿ ಬೀಳಿಸುತ್ತಿದೆ ಟೆರರ್ ಡಾಕ್ಟರ್ ಸ್ಫೋಟದ ಪ್ಲಾನ್. ರಿಪಬ್ಲಿಕ್ ಕನ್ನಡದ ಬಳಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಮುಂಬೈ ಸ್ಫೋಟಕ್ಕಿಂತಲೂ ಶಕ್ತಿಶಾಲಿ ಬ್ಲಾಸ್ಟ್ಗೆ ಸಂಚನ ರೂಪಿಸಿದ್ರು. ಏಕಕಾಲದಲ್ಲಿ 200
ಐಇಡಿ ಸ್ಫೋಟಿಸೋದಕ್ಕೆ ಉಗ್ರರು ಸ್ಕೆಚ್ ಹಾಕಿದ್ರು. ಕೆಂಪುಕೋಟೆ, ಇಂಡಿಯಾ ಗೇಟ್, ಗುರುಗ್ರಾಮ್, ಫರೀದಾಬಾದ್ನಲ್ಲಿ ಸ್ಫೋಟಕ್ಕೆ ಸಂಚು ರೂಪಿಸಿದ ವಿಚಾರ ಈಗ ಗೊತ್ತಾಗ್ತಾ ಇದೆ. ಈ ಗ್ಯಾಂಗ್ನಿಂದ ಜನವರಿಯಿಂದಲೇ ಸ್ಫೋಟಕವನ್ನ ತಯಾರಿಸ್ತಾ ಇತ್ತು ಈ ಜೈಷ್ ಗುಂಪು. ಏಕಕಾಲಕ್ಕೆ ಹಲವಾರು ಸ್ಥಳಗಳು ಉಗ್ರರ ಟಾರ್ಗೆಟ್ ಆಗಿದ್ವು. ಅದು ಒಂದಲ್ಲ ಎರಡಲ್ಲ, ಬರೋಬ್ಬರಿ ಒಂದೇ ಕಾಲಕ್ಕೆ 200 ಐಇಡಿ ಸ್ಫೋಟ ಮಾಡೋದಕ್ಕೆ ಇವರು ಸಂಚನ್ನ ರೂಪಿಸಿದ್ರು. ಏಕಕಾಲದಲ್ಲಿ 200 ಐಇಡಿ ಸ್ಫೋಟಿಸೋದಕ್ಕೆ ಉಗ್ರರು ಸ್ಕೆಚ್ ಹಾಕಿದ್ರು. ಕೆಂಪುಕೋಟೆ ಆಗಿರ್ಬೋದು, ಗುರುಗ್ರಾಮ್ ಆಗಿರ್ಬೋದು, ಇಂಡಿಯಾ ಗೇಟ್ ಆಗಿರ್ಬೋದು, ಫರೀದಾಬಾದ್, ಈ ಎಲ್ಲ ಕಡೆ ಇವರು ಸ್ಫೋಟಕ್ಕೆ ಸಂಚು ರೂಪಿಸಿದ್ರು ಅನ್ನುವಂತ ವಿಚಾರ ಗೊತ್ತಾಗಿದೆ. ಜನವರಿಯಿಂದಲೇ ಸ್ಫೋಟಕ ತಯಾರಿಸ್ತಾ ಇತ್ತು ಈ ಜೈಷ್ ಗುಂಪು. ಎಸ್ ರಂಜಿತ್, ನೋಡಿ ಇವ್ರು ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ರು. ಭಯೋತ್ಪಾದನಾ ನಿಗ್ರಹ ದಳದವರು ಸಕಾಲದಲ್ಲಿ ಇವೆಲ್ಲವನ್ನೂ ಕೂಡ ಸ್ಟಾಪ್ ಮಾಡುವಂತ ಕೆಲಸವನ್ನ ಅತ್ಯಂತ ಚಾಣಾಕ್ಷತನದಿಂದ ಮಾಡಿದೆ. ಇವರ ನೆಟ್ವರ್ಕ್ ಪ್ಲಸ್ ಪ್ಲಾನ್ಸ್ ಯಾವ ರೀತಿ ಇತ್ತು, ಈ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡೋದಾದ್ರೆ. ಖಂಡಿತ ಶ್ರೀಪಾದ್ ಪಾಟೀಲ್, ಇವರ ನೆಟ್ವರ್ಕ್ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇತ್ತು. ಅವರು ಮೊದಲು ಹೇಗೆ ಈ ತಂತ್ರವನ್ನ ಮಾಡ್ತಾ ಇದ್ರು ಅಂತ ಕೇಳಿದ್ರೆ, ಚಿಗುರು ಮೀಸೆಯ ಯುವಕರನ್ನ ಬಳಸಿಕೊಂಡು ಈ ಜೈಷ್ ಎ ಮೊಹಮ್ಮದ್ ಸಂಘಟನೆ ವಿಧ್ವಂಸಕ ಕೃತ್ಯವನ್ನ ಮಾಡ್ತಾ ಇತ್ತು. ಈಗ ಮಹಿಳಾ ವಿಂಗ್ ಆಕ್ಟಿವ್ ಆಗಿದೆ. ಸಾದಿಯಾ ಅನ್ನುವ ಅಜರ್ ಮೊಹಮ್ಮದ್ ಇದಾನಲ್ಲ, ಆತನ ತಂಗಿ ಈ ಒಂದು ಸಾದಿಯಾ ಅನ್ನುವಂತ ಲೇಡಿ ಇದ್ದಾಳಲ್ಲ, ಅವಳು ಭಾರತದಲ್ಲಿ ಶಾಹೀನ್ ಮೂಲಕ ಮಹಿಳಾ ವಿಂಗ್ ಅನ್ನ ಅವಳು ಕಂಟ್ರೋಲ್ ಮಾಡ್ತಾ ಇದ್ಲು ಅನ್ನೋ ವಿಚಾರ. ನೀವು ಹೇಳಿದಾಗೆ ಇವರು ಹೇಗೆಲ್ಲ ನೆಟ್ವರ್ಕ್ ಹೊಂದಿದ್ರು ಅಂತ ಹೇಳಿ ಕೇಳಿದ್ರೆ, ಬೇರೆ ಬೇರೆ ದೇಶಗಳಲ್ಲೂ ಕೂಡ ಇವರ ಏನು ಆಕ್ಟಿವಿಟಿಗಳು ಅದು ನಡೀತಾನೆ ಇತ್ತು. ಟ್ರೈನ್ಡ್ ಆಗಿ ಬರುವಂತ ಕೆಲವರು ಇಲ್ಲಿ ಬಂದು ತೆರೆಮರೆಯಲ್ಲಿದ್ದುಕೊಂಡು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರು. ತೆರೆಮರೆಯಲ್ಲಿದ್ದುಕೊಂಡು ಇವರು ವಿಧ್ವಂಸಕ ಕೃತ್ಯ ವೈಟ್ ಕಾಲರ್ ಟೆರರಿಸಂ ಅನ್ನ ಮಾಡ್ತಾ ಇರೋರು. ಕಾಶ್ಮೀರದಲ್ಲೂ ಕೂಡ ಈ ಸ್ಲೀಪರ್ ಸೆಲ್ಗಳು ಆಕ್ಟಿವ್ ಆಗಿದ್ದಾವೆ ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗಿತ್ತು. ಇನ್ನು ಉತ್ತರ ಪ್ರದೇಶದಲ್ಲೂ ಕೂಡ, ಡೆಲ್ಲಿಯಲ್ಲೂ ಕೂಡ ಸ್ಲೀಪರ್ ಸೆಲ್ಗಳು ಆಕ್ಟಿವ್ ಆಗಿದ್ದಾವೆ. ಟೆರರಿಸಂ ಅನ್ನ ಮಾಡ್ತಾ ಇರೋರು. ಕಾಶ್ಮೀರದಲ್ಲೂ ಕೂಡ ಈ ಸ್ಲೀಪರ್ ಸೆಲ್ಗಳು ಆಕ್ಟಿವ್ ಆಗಿದ್ದಾವೆ ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗಿತ್ತು. ಇನ್ನು ಉತ್ತರ ಪ್ರದೇಶದಲ್ಲೂ ಕೂಡ, ಡೆಲ್ಲಿಯಲ್ಲೂ ಕೂಡ ಸ್ಲೀಪರ್ ಸೆಲ್ಗಳು ಆಕ್ಟಿವ್ ಆಗಿದ್ದಾವೆ ಅನ್ನುವಂತ ಮಾಹಿತಿಯನ್ನ ಈಗ ಎನ್ಐಎ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಈ ನಿಟ್ಟಿನಲ್ಲಿ ಕೆಲವು ಆಯಕಟ್ಟಿನ ಜಾಗಗಳಲ್ಲಿ ಇವರು ಈ ರೀತಿ ಸ್ಫೋಟ ಮಾಡೋದು ಇವರ ಉದ್ದೇಶ ಆಗಿತ್ತು. ನೋಡಿ, ಇಂಥ ಸೂಕ್ಷ್ಮ ಪ್ರದೇಶಗಳು, ಆಸ್ಪತ್ರೆಗಳಾಗಿರ್ಬೋದು ಅಥವಾ ಬೇರೆ ಯಾವುದೇ ಏನು ವ್ಯವಸ್ಥೆಯ ಒಳಗಡೆ ಇವರು ಸ್ಫೋಟಕಗಳನ್ನ ತಯಾರು ಮಾಡ್ತಾ ಇದ್ರು. ಅದ್ರ ಜೊತೆಗೆ ಅಲ್ಲಿಯ ಲ್ಯಾಬೊರೇಟರಿಗಳನ್ನ ಇವರು ಬಳಸ್ತಾ ಇದ್ರು. ಹಾಗೆ ಒಂದು ವ್ಯವಸ್ಥಿತವಾಗಿ ತಮ್ಮ ಸರ್ಚರ್ ಜೊತೆಗೆ ಸೇರ್ಕೊಂಡು ಇವರು ಯಾವುದೇ ಮೊಬೈಲ್ ಬಳಸೋದಿಲ್ಲ, ಮತ್ತೊಂದು ಏನು ಮಾಡೋದಿಲ್ಲ. ಒಂದು ವ್ಯವಸ್ಥಿತವಾದಂತ ಸಂಚನ್ನ ಇವರು ಹೆಣಿತಾ ಇದ್ರು. ಜನ ಎಲ್ಲಿ ಹೆಚ್ಚು ಸೇರ್ತಾರೋ, ಅದು ನೀವು ಹೇಳಿದಾಗೆ ಕೆಂಪುಕೋಟೆ ಈಗ ಬ್ಲಾಸ್ಟ್ ಆಗಿದೆ ಆಲ್ರೆಡಿ, ಇಂಡಿಯಾ ಗೇಟ್ ಆಗಿರ್ಬೋದು, ಅಥವಾ ದೆಹಲಿಯನ್ನೇ ಟಾರ್ಗೆಟ್ ಮಾಡಿದ್ ಯಾಕೆ ಅಂತ ಹೇಳಿ ಕೇಳಿದ್ರೆ, ದೆಹಲಿಯಲ್ಲಿ ಏನಾದ್ರೂ ಈ ರೀತಿ ಹ್ಯಾಪನಿಂಗ್ ಆಯ್ತು ಅಂತೇಳಿ ಆದ್ರೆ ಇಡೀ ದೇಶ ಇದನ್ನ ತಿರುಗಿ ನೋಡುತ್ತೆ. ಇಡೀ ದೇಶ ಮಾತ್ರ ಅಲ್ಲ, ಬೇರೆ ಬೇರೆ ರಾಷ್ಟ್ರಗಳಲ್ಲೂ ಕೂಡ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಆಗಿರುವಂತ ಈ ಸ್ಫೋಟದ ಕುರಿತಾಗಿ ಅವರು ಚರ್ಚೆ ಮಾಡ್ತಾರೆ. ಆಗ ಈ ಮತ್ತೊಂದು ಇಲ್ಲಿ ಗಮನಿಸಬೇಕಾದಂತ ವಿಚಾರ ಅಂತ ಹೇಳಿದ್ರೆ, ಇಲ್ಲಿಯವರೆಗೂ ಕೂಡ ಮೊನ್ನೆ ಆಗಿರುವಂತ ಸ್ಫೋಟವನ್ನ ನಾವೇ ಮಾಡಿದ್ದು ಅಂತೇಳಿ ಯಾವ ಭಯೋತ್ಪಾದಕ ಸಂಘಟನೆಯೂ ಕೂಡ ಇನ್ನೂ ಹೇಳಿಲ್ಲ. ಆದ್ರೆ ಈಗ ಸಿಕ್ಕಿರುವಂತ ಮಾಹಿತಿ ಮತ್ತೆ ಎನ್ಐಎ ಅಧಿಕಾರಿಗಳ ತನಿಖೆ, ಈಗ ಸಿಕ್ಕಿರುವಂತ ಕೆಲವು ಎವಿಡೆನ್ಸ್ ಆಧಾರದಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆ ಈ ಸ್ಫೋಟದ ಹಿಂದಿದೆ ಅನ್ನುವಂತ ವಿಚಾರ ಬಯಲಾಗಿದೆ. ಅವರ ಟಾರ್ಗೆಟ್ ದೆಹಲಿ ಆಗಿತ್ತು, ಅವರ ಟಾರ್ಗೆಟ್ ಹೆಡ್ ಕ್ವಾರ್ಟರ್ಸ್ ಆಗಿತ್ತು. ಅಲ್ಲಿ ದಾಳಿ ಮಾಡಿದ್ರೆ ಇದು ದೊಡ್ಡ ಮಟ್ಟದಲ್ಲಿ ಸದ್ದಾಗುತ್ತೆ ಅನ್ನುವಂಥದ್ದು ಅವ್ರ ವಿಚಾರ ಆಗಿತ್ತು. ಇನ್ನೊಂದು ಕಡೆಯಲ್ಲಿ ನೀವು ಹೇಳ್ದಂಗೆ ಇವತ್ತು ಮಹತ್ವದ ಸಭೆ, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಮಹತ್ವದ ಸಭೆ ಇದೆಯಲ್ಲ, ಆ ಸಭೆಯಲ್ಲೇ ಆಗುವಂತ ತೀರ್ಮಾನ ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಅಂತಿಮವಾದಂತ ಮೊಳೆಯನ್ನ ಹೊಡೆಯುವಂತ ಎಲ್ಲಾ ಸಾಧ್ಯತೆಗಳು ಕಾಣ್ತಾ ಇದೆ. ನಾವು ಕೂಡ ಆ ಮೀಟಿಂಗ್, CCH ಮೀಟಿಂಗ್, ಭದ್ರತಾ ಸಭೆಯನ್ನ ಎದುರು ನೋಡ್ತಾ ಇದೀವಿ. ನಿರಂತರವಾಗಿ ಈಗ ಏನ್ ನಡೀತಾ ಇದೆ ಈ